ಖಾದ್ರಿ ಶಾಮಣ್ಣ ಮೂಲತಃ ಮೇಲ್ಕೋಟೆಯವರು. ಅವ್ರ ತಂದೆ ದೇವಸ್ಥಾನದಲ್ಲಿ ಕೆಲಸ ಮಾಡೋರು. ಅವರು ಮೊದಲು ಬೆಂಗಳೂರಿಗೆ ಬಂದದ್ದು ಸೆಂಟ್ರಲ್ ಜೈಲಿಗೇನೆ. ಫಸ್ಟು ಬೆಂಗಳೂರನ್ನು ನೋಡಿದ್ದವರು ಜೈಲು. ಆಗ ಈ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಗ್ರಂಥಾಲಯದಲ್ಲಿ ಬಾಂಬಿಟ್ರು ಅನ್ನೋ ಒಂದು ಇದ್ರ ಮೇಲೆ ಇವ್ರನ್ನ ಕಾಲೇಜಿಂದ ಹೊರಗೆ ಹಾಕಿದ್ರು. ಇದಲ್ಲದೆ ಗಾಂಧಿ ಆಶ್ರಮದಲ್ಲಿ ಅವರು ಕೆಲಸ ಮಾಡಿದ್ರು. ಗಾಂಧಿ ಆಶ್ರಮ ಖಾದ್ರಿಯವರು ಸಿದ್ದರಮಳ್ಳಿಯವ್ರ ಜೊತೆ ಸೇರಿ ಕೆಲಸ ಮಾಡಿ ಕಲ್ತ್ಕೊಂಡಿದ್ದು. ಹಾಗೆ ಬರವಣಿಗೆ ಬಂದ ಮೇಲೆ ಅವರು ಭೂದಾನ ಚಳವಳಿಯಲ್ಲಿ ಆಮೇಲೆ ತೊಡಗಿಸ್ಕೊಂಡ್ರು. ಈಗ ಸಂಯುಕ್ತ ಕರ್ನಾಟಕಕ್ಕೆ ನಾನು ಬಂದಾಗ ತುರ್ತು ಪರಿಸ್ಥಿತಿ ಕಾಲ ಆವಾಗ ನಡೀತಾಯಿತ್ತು. ಆವಾಗ ಖಾದ್ರಿ ಶಾಮಣ್ಣ ಸಂಯುಕ್ತ ಕರ್ನಾಟಕದ ಪ್ರಧಾನ ಸಂಪಾದಕರು, ಜಯಶೀಲರಾವ್ ಜಂಟಿ ಸಂಪಾದಕರು, ಗೊತ್ತಾಯ್ತು. ಜನಾರ್ದನ್ ಅಂತ ಒಬ್ಬರಿದ್ದರು, ಅವರು ಹುಬ್ಬಳ್ಳಿ ಆವೃತ್ತಿ ಸಂಪಾದಕರಾಗಿತ್ತು. ಆಗ ಒಂದೇನು ಅಂತಂದರೆ ಖಾದ್ರಿ ಶಾಮಣ್ಣ ನೋಡಿದ್ರೆ ಹಾಗೆ ನೋಡೋಕೆ ಹೋದರೆ ಇಂದಿರಾ ಗಾಂಧಿಗೆ ಬದ್ಧ ವಿರೋಧಿಯರು. ಅವರು ಒಪ್ಪಿರಲಿಲ್ಲ, ಸರ್ವಾಧಿಕ ಇದ್ದವರನ್ನೇನೋ ಒಪ್ಪೇ ಇರಲಿಲ್ಲ. ಅವ್ರಿಗೇನಿತ್ತು ಅಂದರೆ ಈ ಕಾಂಗ್ರೆಸ್ ಪರ್ಯಾಯವಾಗಿ ಜನತಾ ಪಾರ್ಟಿ ಬರಬೇಕು ಅಧಿಕಾರಕ್ಕೆ ಅನ್ನೋದು ಇತ್ತು ಅವ್ರದ್ದು. ಯಾಕೆಂದರೆ ಜನತಾ ನಾಯಕರುಗಳೆಲ್ಲ ಅವರು ಭಾಳ ಪರಿಚಯ ಇದ್ದವರು. ಇವರು ಸಮಾಜವಾದಿ ಹಿನ್ನೆಲೆಯಲ್ಲಿ ಬಂದದ್ದರಿಂದ ಅವ್ರಿಗೆ ಇಷ್ಟವಾಗಿತ್ತು ಅದನ್ನು. ಆದ್ರೂ ಅವರು ಕಾಂಗ್ರೆಸ್ ಪಕ್ಷವನ್ನು ಎತ್ತಿ ಹಿಡಿಯುತ್ತಿದ್ದ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಅವರು ಪ್ರಧಾನ ಸಂಪಾದಕರಾಗಿದ್ದರು. ಬಹಳ ಜನ ಆವಾಗ ಟೀಕೆ ಮಾಡಿದ್ರು ಅವ್ರನ್ನ. ನೀವು ಟೀಕೆ ಮಾತ್ರ ಮಾಡ್ತೀರಿ, ಆದರೆ ಅದೇ ಪತ್ರಿಕೆಯಲ್ಲಿದ್ದೀರಿ ಅಂತ. ಅದಕ್ಕೆ ಕಾರಣವೂ ಇತ್ತು. ಒಂದೇನು ಅಂದರೆ ಆ ಪತ್ರಿಕೆಯಲ್ಲಿದ್ದರಿಂದ ಅವ್ರನ್ನ ಯಾವ ಗುಪ್ತಚರದವರಾಗಲಿ ಪೊಲೀಸ್ನವರು ಮುಟ್ತಾ ಇರಲಿಲ್ಲ. ಯಾಕೆಂದರೆ ಸಂಯುಕ್ತ ಕರ್ನಾಟಕ ಸಂಪಾದಕರು ಅಂತ ಮುಟ್ತಾ ಇರಲಿಲ್ಲ. ಇನ್ನೊಂದೇನು ಅವ್ರಿಗೆ ಅಡ್ವಾಂಟೇಜ್ ಇದ್ದದ್ದು, ಅವ್ರಿಗೆ ಎಲ್ಲಿ ಬೇಕಾದ್ರೂ ಪ್ರಯಾಣ ಮಾಡೋಕ್ಕೆ ಅನುಕೂಲ ಆಗಿತ್ತು. ಎಷ್ಟೋ ಸರಿ ಅವರು ಆಗಿನ ಕಾಲದಲ್ಲಿ ಕೈ ಬರಹದ ಪತ್ರಿಕೆಗಳು ಇದ್ವು ಅವಾಗ. ಇದೆಲ್ಲ ಇದಾಗಿತ್ತು. ಅದನ್ನೆಲ್ಲ ಬೇರೆಯವರು ತಲುಪಿಸೋ ಕೆಲಸನ ಮಾಡ್ತಿದ್ದರು. ಅಂದರೆ ಅವರೇ ಜನತಾ ನಾಯಕರುಗಳೇ ನೀವು ಬಂಧನಕ್ಕೆ ಒಳಗಾಗಬೇಡಿ, ನಮಗೆ ತೊಂದರೆ ಆಗ್ಬಿಡುತ್ತೆ, ನಮಗೆ ಬೇಕಾದ ಮಾಹಿತಿನ ಒದಗಿಸೋಕ್ಕೆ ನಿಮ್ಮಿಂದ ಸಾಧ್ಯ ಆಗುತ್ತೆ ಅಂತ ಹೇಳಿದರು. ಅದಕ್ಕೆ ಅವ್ರು ಬಂಧನ ಆಗಲಿಲ್ಲ. ಅವರು ಇಲ್ದರೆ ಕಾನೂನು ಉಲ್ಲಂಘಿಸಿ ಹೋಗಿ ಬಂಧನ ಅವ್ರಿಗೇನು ಕಷ್ಟವೂ ಇರಲಿಲ್ಲ. ಹಿಂದೆ ಎಲ್ಲ ಜೈಲಿಗೆ ಹೋಗಿದ್ದರು, ಹೋರಾಟ ಮಾಡಿದ್ರು, ಎಲ್ಲ ಆಗಿತ್ತು ಅವ್ರಿಗೇನು, ಅದೇನು ಹೊಸಲ್ಲ. ಆದರೆ ಈ ಕಾರಣಕ್ಕೋಸ್ಕರ ಅವರು ಹೋಗಿರಲಿಲ್ಲ. ನಿಮಗೆ ಆ ಥರದ್ದವರು ವಿರೋಧಿ ಅನ್ನೋದಕ್ಕೇನು ಅಂದರೆ ಬುಗಿಲು ಅಂತ ಒಂದು ಪುಸ್ತಕ ತಂದರು. ಬುಗಿಲು ಅಂತ ರಾಷ್ಟ್ರೋತ್ಥಾನದವರು ಪಬ್ಲಿಷ್ ಮಾಡಿದ್ದಾರೆ. ಅದನ್ನು ತಂದವರು ಖಾದ್ರಿ ಶಾಮಣ್ಣ, ಗೋಪಾಲಕೃಷ್ಣ ಅಡಿಗ, ಬಾಬು ಕೃಷ್ಣಮೂರ್ತಿ 3 ಜನ ಸೇರಿ ತಂದಿದ್ದು. ಬಹುಶಃ ಅದೊಂದೇ ಪತ್ರಿಕೆ ತುರ್ತು ಪರಿಸ್ಥಿತಿ ಕಾಲದಲ್ಲಿ ಏನಾಯಿತು, ಯಾರ್ಯಾರು ಬಂಧನ ಆಯಿತು ಅನ್ನೋದು ಇದೆ. ಖಾದ್ರಿ ಶಾಮಣ್ಣ ಮೂಲತಃ ಮೇಲ್ಕೋಟೆಯಲ್ಲಿ ಅವರು ಇದ್ದದ್ದು. ಅವ್ರ ತಂದೆ ದೇವಸ್ಥಾನದಲ್ಲಿ ಕೆಲಸ ಮಾಡೋರು. ಖಾದ್ರಿ ಶಾಮಣ್ಣ ಅವರು ಮಹಾರಾಜಾಸ್ ಕಾಲೇಜಲ್ಲಿ ಓದ್ತಾಯಿದ್ರು, ಮೈಸೂರು ಮಹಾರಾಜಾಸ್ ಕಾಲೇಜ್. ಆಗ ಇನ್ನೂ ಸ್ವಾತಂತ್ರ್ಯ ಬಂದಿರಲಿಲ್ಲ. ಆಗ ಈ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಗ್ರಂಥಾಲಯದಲ್ಲಿ ಬಾಂಬಿಟ್ರು ಅನ್ನೋ ಒಂದು ಇದ್ರ ಮೇಲೆ ಇವ್ರನ್ನ ಕಾಲೇಜಿಂದ ಹೊರಗೆ ಹಾಕಿದ್ರು. ಅವರು ಪೂರ್ತಿ ಮಾಡೋಕ್ಕಾಗಲಿಲ್ಲ, ಇಂಟರ್ಮೀಡಿಯೇಟು. ಆವಾಗ ಅವ್ರನ್ನ ಹೊರಗೆ ಹಾಕಿದ್ರು. ಬಂಧನ ಆಗಬೇಕಾಗಿತ್ತು. ಇವರು ಬಂಧನ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಊರಿಗೆ ಹೋಗ್ತಾಯಿದ್ರು ಬಸ್ಸಲ್ಲಿ. ಇವ್ರಿಗೆ ಪರಿಚಯ ಇದ್ದ ಒಬ್ಬ ಸಬ್ ಇನ್ಸ್ಪೆಕ್ಟ್ರನ್ನೇ ಅವರು ಪೊಲೀಸ್ನವ್ರು ಕಳಿಸಿದ್ರು. ಅವರು ಬಂದರು. ಅವ್ರ ಮಫ್ತಿಲಿ ಬಂದು ಮಾತಾಡಿಸ್ಬಿಟ್ಟು ಆಮೇಲೆ ಅರೆಸ್ಟ್ ಮಾಡಿದ್ರು. ಅವರು ಮೊದಲು ಬೆಂಗಳೂರಿಗೆ ಬಂದದ್ದು ಖಾದ್ರಿ ಶಾಮಣ್ಣ ಸೆಂಟ್ರಲ್ ಜೈಲಿಗೇನೆ. ಫಸ್ಟು ಬೆಂಗಳೂರನ್ನು ನೋಡಿದ್ದವರು ಜೈಲು, ಗೊತ್ತೈತೆ. ಅಲ್ಲಿಂದ ಆಮೇಲೆ ಕೇಸೆಲ್ಲಾಗಿ ಜೈಲಾಗಿ ಬಿಡುಗಡೆ ಆದಾಗ
ಯಾರು ಅವ್ರನ್ನ ಬಂಧಿಸಿದ್ರು ಅವ್ರ ಮನೆಗೆ ಹೋದರು, ಇನ್ಸ್ಪೆಕ್ಟ್ರ್ ಮನೆಗೆ. ಯಾಕೆಂದರೆ ಇವ್ರಿಗೆ ಬೇರೆ ಯಾವುದೂ ಮನೆ ಇರಲಿಲ್ಲ. ಏನಯ್ಯ ಜೈಲಿಂದ ನೇರ ನಮ್ಮ ಮನೆಗೆ ಬಂದ್ಬಿಟ್ಟೆ ಅಂತಾರೆ. ಆಮೇಲೆ ಅಲ್ಲಿಂದ ಅವರು ವಾಪಸ್ ಹೋಗಿದ್ದು. ಹೋದ್ಮೇಲೆ ಅವರೇನು ಮಾಡಿದ್ರು, ಸಮಾಜವಾದಿ ಚಳುವಳಿಯಲ್ಲಿ ತೊಡಗಿಸ್ಕೊಂಡು ಗೋಪಾಲ್ ಗೌಡರು ಅವ್ರ ಜೊತೆಗೆಲ್ಲ ಅವ್ರು ಎಲ್ಲ ಸೋಷಲಿಸ್ಟ್ರೆಲ್ಲ ಒಂದಾಗಿದ್ದರು ಆಗ. ಆಮೇಲೆ ಇವರು ಭೂದಾನ ಚಳುವಳಿಯಲ್ಲಿ ವಿನೋಬಾ ಇವ್ರ ಜೊತೆ ಎಲ್ಲ ಭಾಗವಹಿಸಿ. ಇದಲ್ಲದೆ ಗಾಂಧಿ ಆಶ್ರಮದಲ್ಲಿ ಅವರು ಕೆಲಸ ಮಾಡಿದ್ರು. ಗಾಂಧಿ ಆಶ್ರಮದಲ್ಲಿ ಕೆಲಸದಲ್ಲಿ ಹೇಗೆ ಅಂದರೆ, ಸಿದ್ದವನಹಳ್ಳಿ ಕೃಷ್ಣ ಶರ್ಮಾ ಅಂದ್ಬಿಟ್ಟು ಗಾಂಧಿ ಆಶ್ರಮದಲ್ಲಿ ಇದ್ದರು. ಬಹಳ ಒಳ್ಳೆಯ ಬರಹಗಾರರು ಅವರು ಗಾಂಧಿಗೆ ಪ್ರತಿ ದಿವಸ 2 ಗೋಣಿ ಚೀಲದಷ್ಟು ಪತ್ರಗಳು ಬರ್ತಾಯಿತ್ತು. 2 ಗೋಣಿ ಚೀಲ. ಆಗ ಅಡ್ರೆಸ್ಸು ಗಾಂಧಿ ಹೇಗಿತ್ತು ಅಂದರೆ, ಗಾಂಧಿ ಇಂಡಿಯಾ ಅಂತ ಬರೆದುಬಿಟ್ರೆ ಸಾಕು, ಅವ್ರು ಎಲ್ಲಿದ್ದರೆ ಅಲ್ಲಿಗೆ ಪೋಸ್ಟ್ ಕಚೇರಿಯವರು ತೊಗೊಂಡೋಗಿ ಕೊಡೋರು ಅವ್ರಿಗೆ. 2 ಗೋಣಿ ಚೀಲ ಬರೋದು. ಅದನ್ನೆಲ್ಲ ನೋಡಿ ವಿಂಗಡಿಸಿ ಅದಕ್ಕೆ ಉತ್ತರ ಬರೆದು ರೆಡಿ ಇಟ್ಟು, ಗಾಂಧಿ ಕೆಲವಕ್ಕೆ ಅವ್ರ ಅಕ್ಷರದಲ್ಲೇ ಬರೆಯೋರು, ಕೆಲವಕ್ಕೆ ಅವರು ಸೈನ್ ಮಾಡೋರು. ಅದನ್ನು ಬೆಳಗಿನ ಜಾವ 3 ಗಂಟೆಗೆ ಮಾಡೋರು ಅವರು ಗಾಂಧಿ. ಆ ಟೈಮ್ ಅಷ್ಟರಲ್ಲಿ ಇವರೆಲ್ಲ ರೆಡಿ ಮಾಡಿ ಇಟ್ಟಿರೋರು. ಅವರು ಅದನ್ನು ನೋಡಿಬಿಟ್ಟು ಸೈನ್ ಮಾಡಿ ಕಳಿಸೋರು. ಇದ್ರ ಮೂಲಕನೇ ಖಾದ್ರಿ ಶಾಮಣ್ಣ ಬರವಣಿಗೆ ಕಲ್ತ್ಕೊಂಡಿದ್ದು. ಅವರ ಸಿದ್ದವನಹಳ್ಳಿ ಕೃಷ್ಣ ಶರ್ಮರ ಟ್ರೈನಿಂಗ್ ಆಗಿ ಅದರಲ್ಲಿ ಅವರಿಗೆ ಗುರು ಅವರೇನೆ. ಸಿದ್ದವನಹಳ್ಳಿ ಕೃಷ್ಣ ಶರ್ಮಾ, ಆಮೇಲೆ ತಿರುಮಲೆ ತಾತಾಚಾರ್ಯ ಶರ್ಮಾ. ಹೌದು, ಅದು ದೊಡ್ಡ ದೊಡ್ಡ ಪತ್ರಗಳು ಬರೆದಿರೋರು. ಅದಕ್ಕೆ ಉತ್ತರ ಬರೀಬೇಕಲ್ಲ, ಅದನ್ನೆಲ್ಲ ಸಣ್ಣದಾಗಿ ಪೋಸ್ಟ್ ಕಾರ್ಡಿಗೆ ಬರೆದು ರೆಡಿ ಇಟ್ಟಿರೋರು. ಅವರು ಬಂದು ನೋಡ್ಬಿಟ್ಟು ಸೈನ್ ಮಾಡೋರು. ಸಪೋರ್ಟ್ ಮಾಡಿಸಿದ್ರು. ಖಾದ್ರಿಯವರು ಸಿದ್ದವನಹಳ್ಳಿಯವ್ರ ಜೊತೆ ಸೇರಿ ಕೆಲಸ ಮಾಡಿ ಕಲ್ತ್ಕೊಂಡಿದ್ದು. ಹಾಗೆ ಬರವಣಿಗೆ ಬಂದ ಮೇಲೆ ಅವರು ಭೂದಾನ ಚಳವಳಿಯಲ್ಲಿ ಆಮೇಲೆ ತೊಡಗಿಸ್ಕೊಂಡು ಆಮೇಲೆ ಸಮಾಜವಾದಿ ಇದಕ್ಕೆ ಪಕ್ಷದಲ್ಲಿದ್ದು ತುಮಕೂರಿನಲ್ಲಿ ಸ್ಪರ್ಧೆ ಮಾಡಿದ್ರು. ಲೋಕಸಭೆಗೆ ಸ್ಪರ್ಧೆ ಮಾಡಿ ಇವ್ರಿಗೇನೂ ಸಿಗಲಿಲ್ಲ. ಅದು ಏನು ಟಾಂಗಾದಲ್ಲಿ ಇವರು ಪ್ರಚಾರ, ಆಮೇಲೆ ಯಾರಿಗೂ ದುಡ್ಡು ಕೊಡಲ್ಲ ಅನ್ನೋದು ಇವ್ರದ್ದು ಇದು. ಹೀಗಾಗಿ ಅವ್ರ ಸೋಲು ಖಚಿತ ಇತ್ತು. ಹೌದು, ಈ ಎಲೆಕ್ಷನ್ ಸ್ವಾತಂತ್ರ್ಯ ಬಂದ ಮೇಲೆ ಶುರು ಮಾಡಿದ್ದು. ಆಮೇಲೆ ಅವ್ರಿಗೆ ಬರಹ ಶುರು ಆದಮೇಲೆ ಪತ್ರಿಕೆಗಳಿಗೆ ಬರಹದ ಮೂಲಕ ಶುರು ಮಾಡಿದ್ರು. ಆಮೇಲೆ ಅವರು ಪತ್ರಿಕೆಗೆ ಬಂದು ಆಗ ಇವ್ರನ್ನ ಬರಹ ಇದನ್ನೆಲ್ಲ ನೋಡಿ ಪ್ರಜಾವಾಣಿಯವರು ಇವ್ರನ್ನ ತಗೊಂಡು ನ್ಯೂಸ್ ಎಡಿಟರ್ ಮಾಡಿದ್ರು. ಅವರು ಬರಿತಾ ಇದ್ದರು. ಆವಾಗ ಸೆಲೆಕ್ಟ್ ಮಾಡಿ ಇವ್ರನ್ನ ನ್ಯೂಸ್ ಎಡಿಟರ್ ಮಾಡೋದು. ಅದು ಹಾಗಾಗಿ ಅವ್ರಿಗೆ ನ್ಯೂಸ್ ಎಡಿಟಿಂಗು, ಆಮೇಲೆ ಸುದ್ದಿ ಹೇಗೆ ಎಲ್ಲ ಅವ್ರಿಗೆ ಗೊತ್ತಿತ್ತು ಆ ಟೈಮಲ್ಲೇ ಅವರು. ಆಮೇಲೆ ಅವರು ಸಂಪಾದಕರು ಇದಕ್ಕೆ ಬಂದ್ರು ಪತ್ರಿಕೆಗೆ. ತಮ್ಮ ಸ್ವತಂತ್ರ ಹೋರಾಟದ ಇದ್ದಿತ್ತಲ್ಲ ಅದನ್ನೆಲ್ಲ ಬಿಟ್ಟಿರಲಿಲ್ಲ, ಹಾಗೆ ಮುಂದುವರಿಸಿದ್ರು. ಅವರು ಹೋರಾಟದಲ್ಲೂ ಇರ್ತಿದ್ದರು, ಪತ್ರಿಕೆ ಬರಹದಲ್ಲೂ ಇತ್ತು, ಆಮೇಲೆ ಒಳ್ಳೆ ಭಾಷಣಕಾರರಾಗೂ ಇದ್ದರು. ಹೀಗಾಗಿ ಏನಾಗಿತ್ತು, ಅವರಿಗೆ ಜನರ ಸಂಪರ್ಕ, ಪತ್ರಿಕೆ ಸಂಪರ್ಕ ಎರಡೂ ಮುಂದುವರೆದಿತ್ತು ಅವ್ರಿಗೆ. ಅದೊಂದು ವಿಶೇಷ ಅವ್ರದ್ದು. ಬೇರೆಯವ್ರಿಗೆ ಆ ಥರದ್ದು ಅವಕಾಶಗಳು ಇರಲಿಲ್ಲ. ಅಂದರೆ ಬೇರೆಯವ್ರು ಇಷ್ಟನೂ ಪಟ್ಟಿರಲಿಲ್ಲ ಅದನ್ನು. ಹಾಗೆಂತಲ್ಲ, ಕೆಲವರು ಭಾಷಣವನ್ನು ಇಷ್ಟಪಡ್ತಾರೆ, ಕೆಲವರು ಬರಹವನ್ನು ಇಷ್ಟಪಡ್ತಾರೆ. ಆಮೇಲೆ ಕೆಲವ್ರ ಧೋರಣೆ ಏನು ಅಂದರೆ, ನಾವು ಅದರಲ್ಲಿ ಭಾಗವಹಿಸಬಾರ್ದು, ನಾವು ಬರೀ ಪ್ರೇಕ್ಷಕರಾಗಿರಬೇಕು ಅನ್ನೋದು ಇದೆ. ಮತ್ತು ಕೆಲವರು ನಾವು ಭಾಗವಹಿಸಬಹುದು, ಅದರಲ್ಲಿ ತಪ್ಪೇನಿಲ್ಲ ಅನ್ನೋದು ಇದೆ. ಖಾದ್ರಿ ಶಾಮಣ್ಣ ಭಾಗವಹಿಸ್ತಾ ಇದ್ದರು, ಜೊತೆಗೆ ಬರಹನೂ ಇಟ್ಕೊಂಡಿದ್ದರು. ಹಾಗಾಗಿ ಅವ್ರಿಗೆಲ್ಲರ ಸ್ನೇಹನೂ ಇತ್ತು. ಹಾಗಾಗಿ ಅವರಿಗೆ ಏನೂ ಅನ್ನಿಸ್ತಾ ಇರಲಿಲ್ಲ ಇದು. ಆಮೇಲೆ ಜಯಪ್ರಕಾಶ್ ನಾರಾಯಣ್ ಅವ್ರಿಗೆ ಬಹಳ ಆತ್ಮೀಯರು, ಎಲ್ಲ ಸೋಷಲಿಸ್ಟರು ಆತ್ಮೀಯರು. ಜಾರ್ಜ್ ಫರ್ನಾಂಡಿಸು, ಪಿಲು ಮೋದಿ, ಮಧು ದಂಡವತೆ ಇವರೆಲ್ಲ ಬಹಳ. ಜಯಪ್ರಕಾಶ್ ನಾರಾಯಣ್ ಕರ್ನಾಟಕಕ್ಕೆ ಬಂದರು ಅಂದರೆ ಅದರಲ್ಲಿ ಅವ್ರ ಬಲಗೈ ಖಾದ್ರಿ ಶಾಮಣ್ಣನೇ. ಯಾವಾಗಲೂ ಅವ್ರ ಜೊತೆ ಇರಬೇಕು. ಅವ್ರು ಎಲ್ಲೇ ಭಾಷಣ ಮಾಡಿದ್ರು ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡೋದು ಇವ್ರದ್ದೇ ಕೆಲಸ. ಹಾಗಾಗಿ ಅವ್ರಿಗೆ ಹಿಂದಿ, ಇಂಗ್ಲೀಷು, ಕನ್ನಡ ಮೂರರಲ್ಲೂ ಒಳ್ಳೆ ಪ್ರೌಢಿಮೆ ಇತ್ತು ಅವ್ರಿಗೆ.
ಅವರು ಹಿಂದಿ ಪೇಪರ್ಗಳನ್ನು ಓದೋರು.